ಪೊಲೀಸರು ನೋಡಿದ್ರ ಯಾನಮ್ಮನ್ ಇದ್ದರಿಪ್ಪ. ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ರೀಪ್ಪ ಶಿನ್ನೂರು ಮಂದಿ. ಬೆಳಗ್ಗೆನೆ ಎದ್ದು ಎಲ್ಲಿಗೆ ಹೊಂಟಿನಪ್ಪ ಅಂದ್ರ ಒಂದು ಸೂರ್ಯದೇವನಿಗೆ ನಮಸ್ಕಾರ ಹೇಳ್ಕೊಂಡು ಮನೇಲಿ ಇವತ್ತು ಕಾಯಿ ತಗೊಂಬ ಅಂದ್ರು. ಅದಕ್ಕೆ ಸೀದಾ ಅಂಗಡಿಗೆ ಬಂದು ಕಾಯಿ ಎಲ್ಲ ತಗೊಂಡು ಹಂಗೆ ಸೀದಾ ಮನೆ ಕಡೆ ಹೊಂಟ್ಬಿಟ್ಟೆ ರೀಪ್ಪ. ಮನೆಗೆ ಹೋಗಿ ಕಾಯಿ ಇಟ್ಟು ಎಲ್ಲ ಹೊರಗಡೆ ಬಂದ. ಹಂಗೆ ನಮ್ಮ ಅಣ್ಣ ನೋಡಿದ್ರೆ ಪಡ್ಡ ಹೊಂಟ್ಬಿಟ್ಟಿದ್ದ. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಸೀದಾ ಎಟಿಎಮ್ಗೆ ಬಂದ್ಬಿಟ್ವಿ. ಎಟಿಎಮ್ಗೆ ಬಂದು ರೊಕ್ಕ ಎಲ್ಲ ತಗೊಂಡು ಹಂಗೆ ಸೀದಾ ಮನೆ ಕಡೆ ಹೊಂಟ್ಬಿಟ್ಟಿವಿ ನೋಡ್ರಿಪ್ಪ. ಹಂಗೆ ಮನೆಗೆ ಬರ್ತಾ ಹಂಗೆ ರಾಗಿ ಮುದ್ದೆ ಅಂಗಡಿ ಕಾಣ್ತು. ಹಂಗೆ ರಾಗಿ ಮುದ್ದೆ ತಗೊಂಡು ಹಂಗೆ ಸೀದಾ ಮನೆ ಕಡೆ ಹೊಂಟ್ಬಿಟ್ವಿ. ಮಧ್ಯಾಹ್ನ ಆಗ್ತಿದ್ದಂಗೆ ನಾನು ನಮ್ಮ ದೋಸ್ತ ಗುಡಿಗೆ ಬಂದು ಪ್ರಸಾದ ಎಲ್ಲ ಮಾಡ್ಕೊಂಡು ಹಂಗೆ ಸೀದಾ ಮನೆ ಕಡೆ ಹೊಂಟ್ಬಿಟ್ಟಿವಿ ನೋಡ್ರಿಪ್ಪ. ಮನೆಗೆ ಹೋಗ್ಬೇಕಾದ್ರೆ ಪೊಲೀಸ್ ನಿಂತ್ಬಿಟ್ಟಿದ್ರು. ಯಾಕಂದ್ರೆ ಇವತ್ತು ಯಾರೋ ದೊಡ್ಡ ವ್ಯಕ್ತಿ ಬರ್ತಾರಂತ, ಅದಕ್ಕೆ ಪೊಲೀಸ್ ನಿಂತ್ಬಿಟ್ಟಿದ್ರು ನೋಡ್ರಿಪ್ಪ. ಸಂಜೆ ಆಗ್ತಿದ್ದಾನೆ ನಾನು ನಮ್ಮ ದೋಸ್ತವ್ರು ಸೂಪರ್ ಮಾರ್ಕೆಟಿಗೆ ಬಂದ್ಬಿಟ್ಟಿವಿ ನೋಡ್ರಿಪ್ಪ. ಸಾಮಾನು ನೋಡಿದ್ರೆ ನಮ್ಮನಿದ್ದು ರೀ. ನಾವು ಒಂದೆರಡು ಐಟಮ್ ತೊಗೊಂಡು ನೋಡ್ಕೊಂತ ನಿಂತ್ಕೊಂಡ್ಬಿಟ್ಟಿವಿ ನೋಡ್ರಿಪ್ಪ. ರಾತ್ರಿ ಆಗ್ತಿದ್ದಂಗೆ ಎಗ್ರೆಸ್ ಅಂಗಡಿಗೆ ಬಂದು ಎಗ್ರೆಸ್ ಎಲ್ಲ ತಿನ್ಕೊಂಡು ಹಂಗೆ ಸೀದಾ ಮನೆ ಕಡೆ ಹೊಂಟ್ಬಿಟ್ಟಿವಿ ನೋಡ್ರಿಪ್ಪ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.